ನಾವೆಲ್ಲೊಂದು 13 ವರ್ಷ ವಯಸ್ಸಿರುವಾಗ ಮೇಲೆ ಹೋಗುವ ವಿಮಾನ ನೋಡಿ ಟಾಟಾ ಮಾಡ್ತಾ ಇದ್ವಿ. ಅದೇ ವಯಸ್ಸಿನ ಒಬ್ಬ ಹುಡುಗ, ಅಫ್ಘಾನಿಸ್ತಾನದ ಕಂಬೋಜ್ ಎಂಬ ಒಂದು ಸ್ಥಳಕ್ಕೆ ಸೇರಿದ ಹುಡುಗ ಕಬೂಲ್ ಏರ್ಪೋರ್ಟ್ನಿಂದ ದೆಹಲಿ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದು ರೀಚ್ ಆಗಿದ್ದಾನೆ. ಫ್ಲೈಟ್ನ ಒಳಗಡೆ ಕೂತ್ಕೊಂಡಲ್ಲ, ಲ್ಯಾಂಡಿಂಗ್ ಗೇರಲ್ಲಿ ಕೂತ್ಕೊಂಡು. ಅದು ಕೂಡ 3000 ಅಡಿ ಎತ್ತರದಲ್ಲಿ ಹಾರುವ ಆ ಫ್ಲೈಟ್. ಅವನೆಲ್ಲಿ ಕೂತ್ಕೊಂಡಿದ್ದಾನೆ, ಅಲ್ಲಿ ಆಕ್ಸಿಜನ್ ಇಲ್ಲ, ಅದಲ್ಲದೆ ತುಂಬ ಚಳಿ ಬೇರೆ. ಈ ಒಂದು ಕಾಲಾವಸ್ಥೆಯಲ್ಲಿ ಅವನು ಆ ಒಂದು ಸ್ಥಳದಲ್ಲಿ ಕೂತು ಅಲ್ಲಿಂದ ಇಲ್ಲಿವರೆಗೆ ಸೇಫ್ ಆಗಿ ಬಂದು ರೀಚ್ ಆಗಿದ್ದಾನೆ, ಕೈಯಲ್ಲಿ ಒಂದು ಸ್ಪೀಕರ್ ಹಿಡ್ಕೊಂಡು. ಫ್ಲೈಟೆಲ್ಲ ಲ್ಯಾಂಡ್ ಆದಮೇಲೆ ರನ್ವೇಲಾಗಿ ಸುಮ್ಮನೆ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಆಫೀಸರ್ ಅವನನ್ನು ನೋಡಿ ಕರೆದು ಎಂಥ ವಿಷಯ ಅಂತ ಕೇಳುವಾಗ, ನಾನು ಅಲ್ಲಿಂದ ಬಂದೆ. ಯಾಕಾಗಿ ಬಂದೆ? ಸುಮ್ಮನೆ ಕ್ಯೂರಿಯಾಸಿಟಿಗೆ ನಾನು ಹತ್ತಿದೆ. ಸೊ ಇದು ಸೆಕ್ಯೂರಿಟಿ ಬ್ರೀಚ್ ಅಂತ. ಅಂದರೆ ಒಬ್ಬ ಮೈನರ್ ಹುಡುಗ, ಇಲ್ಲಿದ್ದು ವಿಷಯ ಬಿಡಿ, ಅಲ್ಲಿ ಒಬ್ಬ ಮೈನರ್ ಹುಡುಗ ಏರ್ಪೋರ್ಟ್ ರನ್ವೇ ಅಲ್ಲಿ ಬಂದು ಈ ಥರ ಹತ್ಬೇಕಂತಾದ್ರೆ ಸೆಕ್ಯೂರಿಟಿ ಬ್ರೀಚ್ ಅಂತ ಅದು ಕೂಡ ಒಂದು ಕಂಪ್ಲೇಂಟ್ಸಿಗೆ ನಡೀತಾ ಇದೆ. ಸೊ ಇವನ ಹತ್ರ ಕೇಳಿದಾಗ ಇವನು ಹೇಳಿದ ಉತ್ತರ, ನಾನು ಸುಮ್ಮನೆ ಕ್ಯೂರಿಯಾಸಿಟಿಗೆ ಮಾಡಿದೆ ಅಂತ. ಸಣ್ಣ ಒಂದು ಕ್ಯೂರಿಯಾಸಿಟಿಗೆ ಅಲ್ಲಿ ಕೂತ್ಕೊಂಡು ಜೀವ ಪಣಕ್ಕಿಟ್ಟು ಅಲ್ಲಿಂದ ಇಲ್ಲಿಗೆ, ನಮಗೆ ಅದನ್ನೊಮ್ಮೆ ಅಂದರೆ ನೆನೆಸ್ಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಕೂತ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದು ಇಳಿದಿದ್ದಾನೆ. ಅವನನ್ನು ಮೆಡಿಕಲ್ ಚೆಕಪ್ ಎಲ್ಲ ಮಾಡಿ ಸೇಮ್ ಡೇ ರಿಟರ್ನ್ ಅಫ್ಘಾನಿಸ್ತಾನಕ್ಕೆ ಕಳಿಸಲಾಗಿದೆ. ಅವ್ನು ಸೇಫ್ ಆಗಿ ಅಫ್ಘಾನಿಸ್ತಾನ ರೀಚ್ ಆಗಿದ್ದಾನೆ. ನಿಮ್ಗೆ ಯಾರಿಗಾದರೂ ಈ ಥರ ಟ್ರೈ ಮಾಡಬೇಕು ಅಂತ ಮನಸ್ಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮನಸ್ಸಿರಬಾರ್ದು, ಆದರೂ ನಿಮಗೆ ಒಂದು 13 ವರ್ಷ ಇರುವಾಗ ಯಾವ ಥರದ ಕ್ಯೂರಿಯಾಸಿಟಿ ಇತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಶಾಕಿಟ್ ವಾಕಿ ಸೈನಿಂಗ್ ಔಟ್. ಬಾಯ್.